ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 12/12 ಪೋರ್ಟಲ್ ಬಗ್ಗೆ ಮಾತಾಡೋಣ. ಡಿಸೆಂಬರ್ 12 ಒಂದು ಪೋರ್ಟಲ್ ಓಪನ್ ಆಗ್ತಾ ಇದೆ. 12/12 ಪೋರ್ಟಲ್ ಅಂದರೆ ಸಾಮಾನ್ಯ ದಿನದಂತೆ ಅಲ್ಲ. ಈ ದಿನ ಕಾಸ್ಮಿಕ್ ಗೇಟ್ವೇ ಅಂದರೆ ಬ್ರಹ್ಮಾಂಡದ ಒಂದು ವಿಶೇಷ ಎನರ್ಜಿ ಡೋರ್ ಓಪನ್ ಆಗ್ತಿರುವ ದಿನ. ಈ ದಿನದ ಕಾಸ್ಮಿಕ್ ಕಂಪನ, ಕಾಸ್ಮಿಕ್ ಫ್ರೀಕ್ವೆನ್ಸಿ ಹೈ ಇರುತ್ತೆ. ಸೋಲ್ ಲೆವೆಲ್ ಅಲೈನ್ಮೆಂಟು, ಕರ್ಮ ಕ್ಲೆನ್ಸಿಂಗು, ಮ್ಯಾನಿಫೆಸ್ಟೇಷನ್ ಪವರ್ ಜಾಸ್ತಿ ಇರುವ ದಿನ. ಹಾಗೆಯೇ 12 ಅನ್ನೋದು ಕಂಪ್ಲೀಷನ್ ನಂಬರ್ ಕೂಡ ಹೌದು. ಹಾಗೆಯೇ ಸ್ಪಿರಿಚುವಲ್ ಗ್ರೋತ್ ಮತ್ತು ನ್ಯೂ ಬಿಗಿನಿಂಗ್ಸನ್ನು ಸೂಚಿಸ್ತದೆ. ಈ ಸಮಯದಲ್ಲಿ ಹಳೆಯ ಎನರ್ಜಿ ರಿಲೀಸ್ ಆಗಿ ಹೊಸ ಪಾತ್ ಓಪನ್ ಆಗ್ತದೆ ಅನ್ನೋದು ಸ್ಪಿರಿಚುವಲ್ ಬಿಲೀಫ್. ನೀವು ವಿಶ್ ಮಾಡ್ತಿರೋದು ಗೋಲ್ಸು, ಇಂಟೆನ್ಷನ್ಸು ಇವುಗಳಿಗೆ ಬ್ರಹ್ಮಾಂಡದ ಫ್ರೀಕ್ವೆನ್ಸಿ ಜೊತೆಗೆ ನಿಮ್ಮ ಫ್ರೀಕ್ವೆನ್ಸಿನ ಹೈ ಮಾಡಿಕೊಂಡು ಈ ಸಲ ಮ್ಯಾನಿಫೆಸ್ಟೇಷನ್ ರಿಚುವಲ್ ಮಾಡಬೇಕು. ಈ ದಿನ ಮೈಲ್ಡಾಗಿ ಎನರ್ಜಿ ಚೇಂಜಸ್ ನಿಮ್ಮಲ್ಲಿ ಕಾಣೋಕ್ಕೆ ಸಿಗ್ಬೋದು. ಆವೇಶ, ಆ್ಯಂಗ್ಸೈಟಿ ಕಡಿಮೆ ಆಗ್ಬೋದು. ಹಳೆಯ ಕರ್ಮ ರಿಲೀಸ್ ಆಗೋದು, ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ಸ್ಪಷ್ಟವಾಗೋದು, ಹಾರ್ಟ್ ಚಕ್ರ ಬ್ಯಾಲೆನ್ಸ್ ಆಗೋದು, ಇಂಟ್ಯೂಷನ್ ಹೆಚ್ಚಾಗೋದು, ಕೆಲವೊಂದು ರಿಪೀಟೆಡ್ ನಂಬರ್ಸು ಜಾಸ್ತಿ ಕಾಣೋಕ್ಕೆ ಸಿಗ್ಬೋದು. ಯಾಕೆಂದರೆ ಸ್ಪಿರಿಚುವಲ್ ಗ್ರೋತ್ ಕೂಡ ಈ ನಂಬರ್ ಜೊತೆ ಅಂದರೆ 12 ನಂಬರ್ ಜೊತೆ ಕನೆಕ್ಟ್ ಆಗಿದೆ. ಸೊ ಎಲ್ಲರಿಗೂ ಹೀಗೆ ಆಗ್ಬೋದಾ ಅಂತ ಕೇಳಿದ್ರೆ ಇಲ್ಲ, ಎಲ್ಲರಿಗೂ ಆಗಲ್ಲ. ಎನರ್ಜಿನ ಸೆನ್ಸ್ ಮಾಡುವಷ್ಟು ಸೆನ್ಸಿಟಿವಿಟಿ ಇರಬೇಕು, ಆಗ ಇವೆಲ್ಲ ಅನುಭವಕ್ಕೆ ಬರುತ್ತೆ. 11ನೇ ತಾರೀಕು ರಾತ್ರಿ ಒಂದು ಸಣ್ಣ ರಿಚುವಲ್ ಮಾಡಬೇಕು. ಯಾರು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಬಯಸ್ತಿರೋ ಅವರೆಲ್ಲ 11ನೇ ತಾರೀಕು ರಾತ್ರಿ ಒಂದು ರಿಚುವಲ್ ಅಂದರೆ ಒಂದು ಸ್ವಲ್ಪ ಕಲ್ಲುಪ್ಪು ಮತ್ತು ಚಿಟಿಕೆ ಅರಿಶಿನ ತಗೊಂಡು ಸ್ನಾನದ ನೀರಿಗೆ ಹಾಕಿ ಆ ನೀರಿನಿಂದ ಸ್ನಾನ ಮಾಡಬೇಕು. ಸ್ನಾನ ಮಾಡ್ತಾ ಮಾಡ್ತಾ ನನ್ನ ಬಾಡಿಯಿಂದ ನೆಗೆಟಿವಿಟಿ ಎಲ್ಲ ಹೋಗ್ತಾ ಇದೆ, ರೋಗಗಳು, ಅದರ ಸಿಂಪ್ಟಮ್ಸು ಹಾಗೆ ನೆಗೆಟಿವ್ ಆಲೋಚನೆಗಳು ಕೂಡ ಹೋಗ್ತಾ ಇದೆ ಅಂತ ಫೀಲ್ ಮಾಡಿಕೊಂಡು ಆ ನೀರಿನಿಂದ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಬಂದ ಮೇಲೆ ಒಂದು ದೀಪ ಹಚ್ಚಿ ಕರೆಕ್ಟ್ 9 ನಿಮಿಷ ಮೆಡಿಟೇಷನ್ ಮಾಡಬೇಕು. ಈ ಮೆಡಿಟೇಷನ್ ಮಾಡುವಾಗ ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಬಯಸ್ತೀರೋ ಅದಕ್ಕೆ ಒಂದು ಇಂಟೆನ್ಷನ್ ಸೆಟ್ ಮಾಡಬೇಕು. ಹಣ, ಕರಿಯರು, ಸಂಬಂಧದ ವಿಚಾರವಾಗಿ, ಸ್ಪಿರಿಚುವಲ್ ಗ್ರೋತು, ಈ ವಿಚಾರದಲ್ಲಿ ನಿಮಗೆ ಯಾವುದು ತುಂಬ ಅಗತ್ಯ ಇದೆ ಆ ವಿಷಯನ ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿ. ಒಂದೇ ವಿಷ ಆಗಬೇಕು, 4-5 ವಿಷ್ ಒಟ್ಟಿಗೆ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಇದರಿಂದ ನಿಮ್ಮ ಎನರ್ಜಿ ಸ್ಪ್ಲಿಟ್ ಆಗುತ್ತೆ. ಸೊ ಒಂದು ವಿಷ್ಗೆ ಸ್ಟ್ರಾಂಗಾಗಿ ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿ. 11/11 ಪೋರ್ಟಲ್ ವಿಡಿಯೋದಲ್ಲಿ ಹೇಳಿದ್ದೆ ಈ ಎನರ್ಜಿ ಸ್ಪ್ಲಿಟ್ ಆಗೋದ್ರ ಬಗ್ಗೆ. ಹಾಗೆ ಇಲ್ಲಿ ಕೂಡ ಒಂದು ವಿಷ್ ಅದಕ್ಕೆ ಸಂಪೂರ್ಣವಾಗಿ ನಿಮ್ಮ ಎನರ್ಜಿ ಹೋಗಬೇಕು. ಆ ವಿಷ್ನ ಸರಿಯಾಗಿ ವಿಜುವಲೈಸ್ ಮಾಡಿ. ಇದರಿಂದ ನಿಮ್ಮ ಬ್ರೈನ್ನಿಂದ ವೇವ್ಸು ಬ್ರಹ್ಮಾಂಡಕ್ಕೆ ರೀಚ್ ಆಗುತ್ತೆ. ಸೊ ಆ ವಿಷ್ಗೆ ಸಂಬಂಧಪಟ್ಟ ಕೆಲಸಗಳು, ವ್ಯಕ್ತಿಗಳು ಬೇಗ ಬೇಗ ನಿಮ್ಮ ಲೈಫ್ನಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಹೀಗೆ ಮ್ಯಾನಿಫೆಸ್ಟ್ ಆಗೋದು. 11ನೇ ತಾರೀಕಿಗೆ ರಾತ್ರಿ ಮೆಡಿಟೇಷನ್ ಮಾಡಿ ಒಂದು ವಿಷ್ಗೆ ಇಂಟೆನ್ಷನ್ ಸೆಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ವಿಜುವಲೈಸ್ ಸ್ಟ್ರಾಂಗ್ ಆಗಿ ಮಾಡಿಕೊಂಡು ಮಲ್ಕೋಬೇಕು. 12ನೇ ತಾರೀಕು ಬೆಳಿಗ್ಗೆ ನಿದ್ದೆಯಿಂದ ಎದ್ದ ಕೂಡಲೇ ವಾಶ್ರೂಮಿಗೆ ಹೋಗೋ ಮೊದಲು, ಮೊಬೈಲ್ ಫೋನ್ ಮುಟ್ಟುವ ಮೊದಲು ನಿಮ್ಮಲ್ಲಿರುವ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ, ಸಣ್ಣ ಸಣ್ಣ ವಸ್ತುವಿಗೂ, ನಿಮ್ಮ ಲೈಫ್ನಲ್ಲಿರುವ ಸಂಬಂಧಗಳಿಗೂ ಬೈ ಹಾರ್ಟಿಂದ ಗ್ರ್ಯಾಟಿಟ್ಯೂಡ್ ಹೇಳಬೇಕು. ಇದನ್ನು ಮಾಡಲೇಬೇಕು. ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳಿ ಆದಮೇಲೆ ನಿಮ್ಮ ರೊಟೀನ್ ವರ್ಕು ಮುಂದುವರಿಸಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಈ ಥರ ಎಲ್ಲದಕ್ಕೂ ಥ್ಯಾಂಕ್ಸ್ ಅಥವಾ ಗ್ರ್ಯಾಟಿಟ್ಯೂಡ್ ಕೊಡೋದ್ರಿಂದ ಬ್ರಹ್ಮಾಂಡಕ್ಕೆ ಏನು ಸಿಗ್ನಲ್ ಹೋಗುತ್ತೆ ಅಂದರೆ ಎಲ್ಲ ಸಣ್ಣ ಸಣ್ಣ ವಸ್ತು, ಸಣ್ಣ ಸಣ್ಣ ವಿಷಯಕ್ಕೂ ಥ್ಯಾಂಕ್ಸ್ ಹೇಳಿ ಖುಷಿ ಪಡುವ ಗುಣ ಇದೆ ಈಕೆಯಲ್ಲಿ ಅಥವಾ ಈತನಲ್ಲಿ. ಸೊ ಇವರಿಗೆ ಏನು ಬೇಕೋ ಅದನ್ನು ಬೇಗ ವಿಷನ್ನು ಫುಲ್ಫಿಲ್ ಮಾಡುವ ಅಂತ ಅನಿಸುತ್ತೆ ಬ್ರಹ್ಮಾಂಡಕ್ಕೆ ಅಥವಾ ನಿಮ್ಮ ಇಷ್ಟ ದೇವರಿಗೆ. ಇನ್ನೊಂದು ವಿಚಾರ, ನಿಮಗೆ ಬ್ರಹ್ಮಾಂಡ ಅಥವಾ ಯೂನಿವರ್ಸ್ ಅನ್ನುವಾಗ ಆ ಕನೆಕ್ಷನ್ ಬರ್ತಿಲ್ಲ ಅಂದರೆ ನಿಮ್ಮ ಇಷ್ಟ ದೇವರಲ್ಲಿ ಈ ಪ್ರಾರ್ಥನೆಯನ್ನು ಮಾಡಬಹುದು. ಪೂಜೆ ಎಲ್ಲ ಮುಗಿಸಿ ನಿಮ್ಮ ವಿಷನ್ನು ಆಲ್ರೆಡಿ ಈಡೇರಿರೋ ಥರ
ವಿಶ್ವಲೈಸ್ ಮಾಡ್ಕೋಬೇಕು. ಇನ್ನು ಡಿಸೆಂಬರ್ 12ಕ್ಕೆ ಹೋಲ್ ಡೇ ಈ ಎನರ್ಜಿ ಅಲೈನ್ ಆಗಿರುತ್ತೆ, ಫ್ರೀಕ್ವೆನ್ಸಿ ಹೈ ಇರುತ್ತೆ. ದಿನದಲ್ಲಿ ಯಾವಾಗ ಬೇಕಾದರೂ ನಾನು ಹೇಳುವ ರಿಚುವಲ್ ಮಾಡ್ಬೋದು. ಇಲ್ಲ ಮಧ್ಯಾಹ್ನ 12 ಗಂಟೆ 12 ನಿಮಿಷಕ್ಕೆ ಕರೆಕ್ಟಾಗಿ ನಿಮ್ಮ ವಿಷನ್ನು ಒಂದು ಗ್ರೀನ್ ಪೆನ್ ತೊಗೊಂಡು 12 ಸಲ ಬರಿಬೇಕು. ಒಂದೇ ವಿಶ್ಶು ಈಗಾಗಲೇ ಹೇಳಿದಾಗೆ ಒಂದೇ ವಿಷನ್ನು 12 ಸಲ ಬರಿಬೇಕು. ಎಕ್ಸಾಂಪಲಿಗೆ ನನ್ನ ಬ್ಯಾಂಕ್ ಅಕೌಂಟಿಗೆ 2 ಲ್ಯಾಕ್ ರುಪೀಸ್ ಬರ್ತಾ ಇದೆ ಅಥವಾ ಬಂದಿದೆ, ಈ ಥರ ಪ್ರೆಸೆಂಟಲ್ಲಿ ಅದನ್ನು ಆಗಿರೋ ಥರ ಇದು ಮಾಡಬೇಕು. ಅಥವಾ ಬರ್ತಾ ಇದೆ ಅಂತ ಬರೆದ್ರೂ ಓಕೆ. ನನಗೆ ನನ್ನ ಕನಸಿನ ಜಾಬ್ ಸಿಕ್ಕಿದೆ, ಈ ಥರ ಬರೆದ್ರೂ ಆಗುತ್ತೆ. ಯಾವುದು ನಿಮಗೆ ಬೇಕೋ ವಿಷು ಒಂದೇ ವಿಷ ಆಗಿರಬೇಕು, ಅದು 12 ಸಲ ಬರಿಬೇಕು. 12 ಸಲ ಬರೆದಾದ್ಮೇಲೆ ಪೇಜ್ ಕೆಳಗಡೆ ನೀವು ಅಬಂಡೆನ್ಸ್ ಅಟ್ರ್ಯಾಕ್ಟ್ ಮಾಡೋಕ್ಕೆ ಹಣದ ವಿಚಾರಕ್ಕೆ ವಿಷ್ ಬರೆದಿದ್ದೀರಾ ಅಂತಂದರೆ ಅದರ ಕೆಳಗಡೆ 555 ಅಂತ ಬರಿಬೇಕು. ಜಾಬು ಅಥವಾ ಮನೆ ವಿಚಾರ ಈ ಥರ ಬರ್ಕೊಂಡಿದ್ದೀರಿ ವಿಶ್ವ ಅಂತಾದರೆ 888 ಅಂತ ಬರಿಬೇಕು. ಮದುವೆ ಹುಡುಗಿ ವಿಚಾರ ಅಂತಂದರೆ ಹುಡುಗರು ಬರೆಯೋದಾದರೆ 66 ಅಂತ ಬರಿಬೇಕು, ಹುಡುಗಿಯರಾದರೆ 33 ಅಂತ ಬರಿಬೇಕು. ಈ ಥರ ಬರೆದು ಫೋಲ್ಡ್ ಮಾಡಿ ಒಂದು ಕಡೆ ಇಡಿ. ಈ ಬರೆಯೋ ರಿಚುವಲ್ ಆದಮೇಲೆ ರಾತ್ರಿ ಮಲಗೋ ಮೊದಲು, ಅಂದರೆ ಈಗ ಏನು ಬರೆದಿದ್ದೀರಾ ಅದರ ಪೇಪರನ್ನು ಒಂದು ಕಡೆ ಇಡಿ, ಎಲ್ಲಿಯಾದರೂ ನಿಮಗೆ ಸೇಫ್ ಆಗಿರುವ ಜಾಗದಲ್ಲಿ ಇಡಿ. ಅದನ್ನು ರಾತ್ರಿ ಮಲಗೋ ಮೊದಲು ಇನ್ನೇನು ನಿಮಗೆ ನಿದ್ದೆ ಬರ್ತಿದೆ ಅನ್ನೋ ಟೈಮಲ್ಲಿ 12 ಸಲ ನಿಮ್ಮ ವಿಷನ್ನು ಮೆಲುದನಿಯಲ್ಲಿ ಹೇಳಬೇಕು. ಮೆಲುದನಿ ಅಂದರೆ ವಿಸ್ಪರ್ ಮಾಡೋ ಥರ ಹೇಳಬೇಕು. ಈ ಟೈಮಲ್ಲಿ ಯಾಕೆ ಹೇಳಬೇಕು ಅಂದರೆ ನಿದ್ದೆ ಬರೋ ಟೈಮಲ್ಲಿ ಹೇಳಿದ ವಿಚಾರ ಡೈರೆಕ್ಟ್ ಸಬ್ಕಾನ್ಷಿಯಸ್ ಮೈಂಡಿಗೆ ತಲುಪುತ್ತೆ. ಇದರಿಂದ ಮ್ಯಾನಿಫೆಸ್ಟೇಷನ್ನು ಫಾಸ್ಟಾಗಿ ಆಗುತ್ತೆ. ಇದೆಲ್ಲ ಆದಮೇಲೆ ಆ ವಿಷಯ ಆಗುತ್ತೋ ಇಲ್ವೋ ಅಂತ ಡೌಟ್ ಮಾತ್ರ ಇಟ್ಕೋಬಾರ್ದು. ಸಂಪೂರ್ಣ ವಿಶ್ವಾಸದಿಂದ ಆಗೇ ಆಗುತ್ತೆ ಅಂತ ಅನ್ನೋ ವಿಶ್ವಾಸದಿಂದ ಇರಬೇಕು. ಮತ್ತು ಅದನ್ನು ಪದೇ ಪದೇ ನಾನು ಬರೆದಿದ್ದೆ ಅದು ಆಗುತ್ತೋ ಇಲ್ವೋ ಅಂಥೇಳಿ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಸೊ ಈ ಥರ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬಹುದು. ಈಗ ಹೇಳಿರುವಂಥ ರಿಚುವಲ್ನ ಫಾಲೋ ಮಾಡಿ ಅದು ಏನು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತ ಇದ್ದೀರೋ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.